ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಇವು ಗಣಿತ ನೀಲನಕ್ಷೆ 2025 ಮತ್ತು 26ರ ನೀಲನಕ್ಷೆ ಅಂತಂದರೆ ಏನಪ್ಪ ಅಂತಂದರೆ ಯಾವ ಘಟಕಕ್ಕೆ ಎಷ್ಟು ಮಾರ್ಕ್ಸ್ ಇರ್ತವೆ, ಕ್ವಶನ್ ಎಷ್ಟು, ಅಂಕಗಳ ವಿತರಣೆ ಯಾವ ಟೈಪ್ ಇರ್ತದೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಇದು ನಾವು ಸ್ಟಡಿ ಮಾಡಬೇಕಾದ್ರೆ ಎಕ್ಸಾಮ್ ಔಟ್ ಆಫ್ ಔಟ್ ತೊಗೋಬೇಕಾಯ್ತಪ್ಪ ಅಂದರೆ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಇದು ಬ್ಲೂ ಪ್ರಿಂಟ್ ಇಟ್ಕೊಂಡು ನಾವು ಸ್ಟಡಿ ಮಾಡಬೇಕಾಗುತ್ತದೆ. ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಇರ್ತದೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ನೋಡಿರಿ, ಕ್ರಮ ಸಂಖ್ಯೆ ಟೋಟಲ್ 14 ಚಾಪ್ಟರ್ಸ್ ಅವ, ಹೌದಾ? 14 ಚಾಪ್ಟರ್ಸಲ್ಲಿ ನೋಡಿರಿ ಯಾವ ಟೈಪ್, ನೋಡಿರಿ ಯಾವ ಚಾಪ್ಟರ್ಗೆ ಎಷ್ಟು ಪ್ರಶ್ನೆಗಳು ಮತ್ತು ಬಹು ಆಯ್ಕೆ ಎಷ್ಟು, 1 ಮಾರ್ಕ್ಸ್ ಕ್ವಶನ್ ಎಷ್ಟು, 2 ಮಾರ್ಕ್ಸ್ ಎಷ್ಟು, 3 ಮಾರ್ಕ್ಸ್ ಎಷ್ಟು, 5 ಮಾರ್ಕ್ಸ್ 4 ಮಾರ್ಕ್ಸ್ ಯಾವ ಚಾಪ್ಟ್ರಲ್ಲಿ ಬರ್ತಕ್ಕಂಥದ್ದು ಅದೆಲ್ಲ ನಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಅದೇ ಇಟ್ಕೊಂಡು ಏನಪ್ಪ ಅಂತಂದರೆ ನಾವು ಕ್ಲಿಯರ್ ಆಗಿ ನಾವು ಅದರ ಪ್ರಕಾರ ಪ್ರಾಕ್ಟೀಸ್ ಮಾಡ್ಕೋವಂತ ಹೋಗ್ಬೇಕಾಗಿರ್ತದೆ, ಹೌದಾ? ಈಗ ಟೈಮ್ ಭಾಳ ಶಾರ್ಟ್ ಆಗಿದೆ, ಹೌದಾ? ಆ ಶಾರ್ಟ್ ಟೈಮಲ್ಲಿ ನಾವು ಯಾವ ರೀತಿಯಾಗಿ ಔಟ್ ಆಫ್ ಔಟ್ ತೊಗೋಬೇಕು, ಪ್ರಾಕ್ಟೀಸ್ ಹೆಂಗೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಅದು ಕ್ಲಿಯರಾಗಿ ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಇರ್ತದೆ ಅಂತಕ್ಕಂಥದ್ದು ನೋಡ್ಕೊಂತ ಹೋಗೋಣ, ಓಕೆನಾ? ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಏನಪ್ಪ ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ, ಈಗ ಏನು ಕ್ರಮ ಸಂಖ್ಯೆ 1 ನೋಡ್ರಿ, ಘಟಕ 1 ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳಲ್ಲಿ ಕೇಳ್ತಕ್ಕಂಥದ್ದು ಪ್ರಶ್ನೆಗಳು ಎಷ್ಟಪ್ಪ ಅಂತಂದರೆ 3, ಕೇವಲ 3 ಪ್ರಶ್ನೆಗಳು ಬರ್ತಾವೆ. ಅದರಲ್ಲಿ ಬರ್ತಕ್ಕಂಥದ್ದು ಒಂದು ಬಹು ಆಯ್ಕೆ ಬರ್ತದೆ, ಹೌದಾ? ಇನ್ನೊಂದು ಏನಪ್ಪ ಅಂದರೆ 2 ಮಾರ್ಕ್ಸ್ ಕ್ವಶನ್ ಬರ್ತದೆ, ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಟೋಟಲ್ 2 ಮಾರ್ಕ್ಸಿಂದ 2 ಇರ್ತಾವೆ. ಒಂದು ಬಹು ಆಯ್ಕೆ ಅಂತ ಫಿಕ್ಸ್ ಇರ್ತದೆ. ಟೋಟಲ್ ಎಷ್ಟಪ್ಪ ಅಂತಂದರೆ ಅಂಕಗಳು 5 ಅಂಕಗಳು ಫಿಕ್ಸ್ ಅಂತ ತಿಳ್ಕೊಬೇಕು ನೀವು, ಭಾಳ ಇಂಪಾರ್ಟೆಂಟ, ಹೌದಾ? ಇಲ್ಲಿ ಏನಿಲ್ಲ, 2 ಮಾರ್ಕ್ಸದಲ್ಲಿ ಕೇಳ್ತಕ್ಕಂಥದ್ದು ಇಲ್ಲಿ ಒಂದು ಬಹು ಆಯ್ಕೆ ಮತ್ತು 2 ಅಂಕದ್ದು ಇಲ್ಲ ನೋಡ್ರಿ. 2 ಅಂಕದ್ದು ಯಾವ್ಯಾವ ಬರ್ತಕ್ಕಂಥದ್ದು ಮತ್ತು ಮುಂದಿನ ಪೇಜಲ್ಲಿ ನೋಡೋಣ ಯಾವ್ಯಾವ ಟೈಪ್, ಯಾವುದೇ ನಾವು ಪ್ರಾಕ್ಟೀಸ್ ಮಾಡಬೇಕು. 2 ಮಾರ್ಕ್ಸದ 2 ಯಾವಪ್ಪ ಅಂತಂದರೆ ಯಾವ ಥರ ಇರ್ತಾವೆ ಕ್ವಶನ್ಸ್ಗಳು. 1 ಮಾರ್ಕ್ಸ್ ಬಹು ಆಯ್ಕೆ ಅಂತಂದರೆ ಯಾವ ಟೈಪ್ ಕ್ವಶನ್ ಕೊಡ್ತಾರೆ ಅಂತಕ್ಕಂಥದ್ದು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಜಸ್ಟ್ ಏನಪ್ಪ ಅಂದರೆ ಈಗ ಅಧ್ಯಾಯವಾರು ಪ್ರಶ್ನೆಗಳು ಮತ್ತು ಅಂಕಗಳು ನೋಡೋಣ, ಓಕೆನಾ? ಈಗ 2ನೇ ಅಧ್ಯಾಯದಲ್ಲಿ ನೋಡ್ರಿ, ಬಹುಪದೋಕ್ತಿಗಳು. ಬಹುಪದೋಕ್ತಿಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ 3. ಬಹು ಆಯ್ಕೆ ಇದರಲ್ಲಿ ಕೇಳ್ತಕ್ಕಂಥದ್ದು 1, ಹೌದಾ? 1 ಮಾರ್ಕ್ಸ್ನಲ್ಲಿ ಕ್ವಶನ್ 1 ಇದ್ರಾಗ ಪ್ಲಸ್ 3 ಮಾರ್ಕ್ಸ್ ಒಂದು ಕ್ವಶನ್ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಇದು ಟೋಟಲ್ ಇದನ್ನು ಕೂಡ 5 ಮಾರ್ಕ್ಸ್. ನೋಡಿರಿ, ಬರೀ 2 ಚಾಪ್ಟರ್ ಮಾಡಿದ್ರೆ 10 ಮಾರ್ಕ್ಸ್ ಮುಗೀತಿಲ್ಲೇ, ಬರೀ 2. ನೆಕ್ಸ್ಟ್ ನೋಡ್ರಿ, 3ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಕೇಳಿರ್ತಾರೆ. ಪ್ರಶ್ನೆಗಳ ಸಂಖ್ಯೆ ಎಷ್ಟು ಅಪ್ಪ ಅಂದರೆ 4. ಒಂದು ಬಹು ಆಯ್ಕೆ ಇರ್ತದೆ, 2 ಮಾರ್ಕ್ಸ್ ಒಂದು ಕ್ವಶನ್, 4 ಮಾರ್ಕ್ಸ್ ಒಂದು ಗ್ರಾಫ್ ಇರ್ತದೆ, ಹೌದಾ? ಇದು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಚಾಪ್ಟರ್ ಇದು. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು. 2 ಮಾರ್ಕ್ಸಲ್ಲಿ ಏನು ಕೇಳ್ತಪ್ಪ ಅಂದರೆ ಎಕ್ಸ್ ಮತ್ತು ವಾಯ್ ವಲಯಗಳು ಕಂಡುಹಿಡಿದಂತ ಅದು ಫಿಕ್ಸ್ ಕೇಳಿರ್ತಾನೆ. ಈಸಿಯಲ್ಲಿ ಇರ್ತಕ್ಕಂಥದ್ದೇ ಕೇಳ್ತಾರೆ, ಹೌದಾ? ಒಂದು ಬಹು ಆಯ್ಕೆ ಏನಪ್ಪ ಅಂದರೆ ಫಾರ್ಮುಲಾ ಗೊತ್ತಿದ್ರೆ ಸಾಕು ನಿಮಗೆ, ಅದು ಒಂದು ಬಹು ಆಯ್ಕೆ ಡೆಫಿನೆಟಾಗಿ ಬಂದಿರ್ತದೆ. ನೋಡಿರಿ, ಈ ಚಾಪ್ಟ್ರಲ್ಲಿ ಕೇಳ್ತಕ್ಕಂಥದ್ದು 8 ಮಾರ್ಕ್ಸ್ ಕೇಳ್ತಾರೆ. ನೋಡಿರಿ, 8 ಮಾರ್ಕ್ಸ್ ನೀವು ಫಿಕ್ಸ್. ಇದು ಒಂದು ಚಾಪ್ಟರ್, ಬರೀ 3. ಥರ್ಡ್ ಚಾಪ್ಟರ್ ಮಾಡ್ಕೊರಿ, ಬರೀ 8 ಮಾರ್ಕ್ಸ್ ಇರ್ತಾವೆ ಇಲ್ಲಿ, ಹೌದಾ? ಇಲ್ಲಿ 18 ಮಾರ್ಕ್ಸ್, ಬರೀ 3 ಚಾಪ್ಟರ್ಗೆ 18 ಮಾರ್ಕ್ಸ್ ಐತಿ ಇಲ್ಲೇ, ಹೌದಾ? ಫಾಸೇ ನೀವು ಇಲ್ಲೇ 3 ಚಾಪ್ಟರ್ದಾಗ, ಹೌದಾ? ಏನಿಲ್ಲ, 20 ಮ್ಯಾಗ ಬಿದ್ದರೆ ಫಾಸ್ ಅದ, ಹೌದಾ? ಅದಕ್ಕೋಸ್ಕರ ಏನಪ್ಪ ಅಂತಂದರೆ 3 ಇಲ್ಲ ಒಂದು 4 ಚಾಪ್ಟರ್ ಮಾಡ್ಕೊಂಡು ಬಿಟ್ಟರೆ ಆರಾಮಾಗಿ ಫಾಸ್ ಆಗೋದು ಭಾಳ ಈಸಿ ಇರ್ತಕ್ಕಂಥದ್ದು. ನೋಡಿರಿ, ಇಲ್ಲಿ 4, 7 ಇಂದ 10 ಕ್ವಶನ್, ಬರೀ 10 ಕ್ವಶನ್ದಾಗ 18 ಮಾರ್ಕ್ಸ್ ಆಗಿರ್ತಾವೆ ಕೇವಲ. ಇದೇ ಒಂದು 10 ಕ್ವಶನ್ಗಳು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಮಗೆ. ನೆಕ್ಸ್ಟ್ ನೋಡ್ರಿ, ವರ್ಗ ಸಮೀಕರಣಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ 3. ಬಹು ಆಯ್ಕೆ 1 ಇರ್ತದೆ, 2 ಮಾರ್ಕ್ಸಿಂದ ಒಂದು ಕ್ವಶನ್ ಇರ್ತದೆ, 3 ಮಾರ್ಕ್ಸ್ ಒಂದು ಕ್ವಶನ್ ಫಿಕ್ಸ್ ಆಗಿರ್ತದೆ, ಹೌದಾ? ಈ ಥರ ಕ್ವಶನ್ ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥದ್ದು, ಹೌದಾ? ಮೊನ್ನೆ ನಡೆದ ಎಕ್ಸಾಮ್ಗಳಲ್ಲಿ ಪ್ರಿಪೇಟ್ರಿಯಲ್ಲಿ ನೋಡ್ರಿ ನೀವು, ಇದೇ ಥರ ಅದ ಇಲ್ಲ ಪೇಪರ್. ಟೋಟಲ್ ಈ ಚಾಪ್ಟರ್ದಲ್ಲಿ ಏನಪ್ಪ ಅಂದರೆ 6 ಮಾರ್ಕ್ಸ್ ಕ್ವಶನ್, 6 ಮಾರ್ಕ್ಸ್ ಟೋಟಲ್. ಇಲ್ಲಿ 6 ಅಂಕಗಳು ಸಿಗುತ್ತಾವೆ ನಿಮಗೆ. ವರ್ಗ ಸಮೀಕರಣಗಳು ಪ್ರಾಕ್ಟೀಸ್ ಮಾಡ್ಕೋರಿ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ 5ನೇ ಅಧ್ಯಾಯದಲ್ಲಿ ಸಮಾಂತರ ಶ್ರೇಣಿಗಳು. ಪ್ರಶ್ನೆಗಳ ಸಂಖ್ಯೆ 3. ಒಂದು ಬಹು ಆಯ್ಕೆ ಇರ್ತದೆ, ಇದ್ರಾಗ 1 ಮಾರ್ಕ್ಸ್ ಒಂದು ಕ್ವಶನ್ ಇರ್ತದೆ, 3 ಮಾರ್ಕ್ಸ್ ಕ್ವಶನ್, ಆಮೇಲೆ 4 ಮಾರ್ಕ್ಸ್ ಕ್ವಶನ್ ಇರ್ತವೆ. ಈ ಥರ ಏನಪ್ಪ ಅಂದರೆ
ಅಂಕಗಳು ವಿತರಣೆ ಮಾಡಿಕೊಟ್ಟಿರ್ತಾರೆ ನಮಗೆ. ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥದ್ದು 8 ಅಂಕಗಳು. ಹೌದಾ, 3 ಮತ್ತು 5ನೇ ಅಧ್ಯಾಯಗಳಲ್ಲಿ 8, 8, 16. ಹೌದಾ, ಸಮಾಂತರ ಶ್ರೇಣಿ ಅಂತೂ ಭಾಳ ಈಜಿ ಇರ್ತಕ್ಕಂಥದ್ದು. 4 ಮಾರ್ಕ್ಸಲ್ಲಿ ಅಪ್ಲೈಡ್ ಕ್ವಶನ್ ಕೇಳ್ತಾನೆ, ಇದು ಫಿಕ್ಸ್ ಇದು ಕ್ವಶನ್. ಹೌದಾ, ಅಂಥವು ಕ್ವಶನ್ ಏನಪ್ಪ ಅಂದರೆ ಜಾಸ್ತಿ ಹಿಂದಿನ ಕ್ವಶನ್ ಪೇಪರಲ್ಲಿ ಯಾವ ಟೈಪ್ ಸಮಾಂತರ ಶ್ರೇಣಿಗಳು 4 ಮಾರ್ಕ್ಸಿಂದ ಕೇಳಿರ್ತಾರಲ್ಲ ಅವೇ ಕ್ವಶನ್ಸ್ಗಳು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು, ನಿಮಗೆ ಆ ಐಡಿಯಾ ಸಿಕ್ಕಿರ್ತದೆ. ಯಾವುದೇ ಕ್ವಶನ್ ಏನೇ ಚೇಂಜ್ ಮಾಡಿಕೊಟ್ರು ಮೆಥಡ್ ಒಂದೇ ಇರ್ತದೆ, ಮಾಡುವ ಒಂದು ವಿಧಾನ ಒಂದೇ ಇರ್ತದೆ. ಆದರೆ ಕೇಳೋ ರೀತಿ ಕೇಳೋದು ಒಂದು ರೀತಿಯೇ, ಕ್ವಶನ್ ಕೇಳೋ ರೀತಿ ಅಷ್ಟೇ ಬೇರೆ ಆಗಿರ್ತದೆ. ವಿಧಾನ ಎಲ್ಲ ಸೇಮ್ ಆಗಿರ್ತದೆ. ಅಧ್ಯಾಯ 6 ನೋಡಿ, ತ್ರಿಭುಜಗಳು. ಇದರಲ್ಲಿ ಟೋಟಲ್ ಪ್ರಶ್ನೆಗಳು 4, ಬಹು ಆಯ್ಕೆ 1 ಆಗಿರ್ತದೆ. 1 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್, 4 ಮಾರ್ಕ್ಸದು ಥೇರಮ್ ಫಿಕ್ಸ್ ಆಗಿರ್ತದೆ ನೋಡಿರಿ. ಈ ಚಾಪ್ಟ್ರಲ್ಲಿ ಥೇರಮ್ ಅಂತೂ ಕಂಪಲ್ಸರಿ ಇದ್ದೇ ಇರ್ತದೆ. ಈ ತ್ರಿಭುಜಲ್ಲಿ ಕೇಳ್ತಕ್ಕಂಥ ತ್ರಿಭುಜಗಳಲ್ಲಿ 2 ಥೇರಮ್ ಪರ್ಫೆಕ್ಟ್ ಮಾಡಿಕೊಡ್ರಿ. ತೇಲ್ಸ್ ಪ್ರಮೇಯ ಮತ್ತು ಸಮರೂಪ ತ್ರಿಭುಜಗಳ ಮೇಲಿನ ಪ್ರಮೇಯ, ಇವು 2 ಪರ್ಫೆಕ್ಟ್ ಮಾಡಿಬಿಟ್ರೆ 4 ಮಾರ್ಕ್ಸ್ ಫಿಕ್ಸ್ ಅನ್ನಂಗಿದಾವೆ. ಟೋಟಲ್ ಇದು ನೋಡಿರಿ, ತ್ರಿಭುಜಗಳಲ್ಲಿ ಕೇಳ್ತಕ್ಕಂಥದ್ದು 9 ಮಾರ್ಕ್ಸ್ ಅದ ಇಲ್ಲಿ. ಹೌದಾ, ಭಾಳ ಈಜಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಇರ್ತಾವೆ. ಪ್ರಾಕ್ಟೀಸ್ ಮಾಡ್ಕೊರಿ. ಯಾವ ಟೈಪ್ ಕೇಳಿರ್ತಾರೆ 3 ಮಾರ್ಕ್ಸ್ ಕ್ವಶನ್ ಅಂದರೆ ಯಾವ ಟೈಪ್ ಇರ್ತದೆ. 4 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥದ್ದು ಅದು ಫಿಕ್ಸ್. 2 ಥೇರಮ್ ಪರ್ಫೆಕ್ಟ್ ಮಾಡ್ರೆ 4 ಮಾರ್ಕ್ಸ್ ಫಿಕ್ಸ್ ಅನ್ನಂಗೆ. ಈ ಒಂದು ಬಹು ಆಯ್ಕೆ ನೋಡ್ಕೊರಿ. 1 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ ಕ್ವಶನ್, ಇಷ್ಟು ನೋಡ್ಕೊಂಡ್ಬಿಟ್ರೆ ತ್ರಿಭುಜಗಳು ಕಂಪ್ಲೀಟ್ ಆಯಿತು ಅಂತಂದಂಗೆ. ಹೌದಾ, ಇದು ಈ ಥರ ನೋಡಿದೆವು ಅಂತಂದರೆ ನಮ್ಗೆ ಭಾಳ ಒಂದು 10 ಡೇಸ್ದಾಗ ಪೂರಾ ಮ್ಯಾಥಮೆಟಿಕ್ಸ್ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಬರೀ ಇವೇನು ಕ್ವಶನ್ಸ್ ಅವಲ್ಲ ಇದನ್ನೇ ಈ ಥರ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ಬೇಕು. ನಿರ್ದೇಶಾಂಕ ರೇಖಾಗಣಿತದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು 3. 1 ಮಾರ್ಕ್ಸ್ ಕ್ವಶನ್, ಇದರ ಬಹು ಆಯ್ಕೆ ಬರಲ್ಲ ನೋಡ್ರಿ. 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಕೇಳ್ತಕ್ಕಂಥದ್ದು. ಟೋಟಲ್ ಈ ಚಾಪ್ಟರ್ದ ಅಂಕಗಳು 6. ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಕೇಳ್ತಕ್ಕಂಥದ್ದು ಪ್ರಶ್ನೆಗಳ ಸಂಖ್ಯೆ 4. ಅಂಕಗಳ ವಿತರಣೆ ಯಾವ ರೀತಿಯಾಗಿ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ ಮುಗೀತಿದೆ. ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಬರ್ತಕ್ಕಂಥ ಟೋಟಲ್ 6 ಮಾರ್ಕ್ಸ್. ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಂತ ಕೇಳ್ತಾರೆ. ಅಲ್ಲಿ ಅನ್ವಯಗಳಲ್ಲಿ ಒಂದೇ ಒಂದು ಪ್ರಶ್ನೆ ಇದೆ, ಅದು ನೋಡ್ರಿ ಕೇವಲ 4 ಮಾರ್ಕ್ಸ್ ಒಂದೇ ಕ್ವಶನ್. ಇಲ್ಲಿ ಯಾವುದು 1 ಮಾರ್ಕ್ಸ್ ಇಲ್ಲ, ಅಬ್ಜೆಕ್ಟಿವ್ ಇಲ್ಲ, ಏನೂ ಇಲ್ಲ, 2 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಇಲ್ಲ, ಡೈರೆಕ್ಟಾಗಿ ಕೇಳ್ತಕ್ಕಂಥದ್ದು 4 ಮಾರ್ಕ್ಸ್ ಕ್ವಶನ್ನೇ ಇಲ್ಲಿ. ತ್ರಿಕೋನಮಿತಿಯ ಅನ್ವಯಗಳಲ್ಲಿ 4 ಮಾರ್ಕ್ಸ್ ಫಿಕ್ಸ್ ಕ್ವಶನ್, 4 ಮಾರ್ಕ್ಸ್ ಚಾಪ್ಟರ್ ಇದು. ನೆಕ್ಸ್ಟ್ ನೋಡ್ರಿ, ವೃತ್ತಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ 2. 2 ಮಾರ್ಕ್ಸ್, 3 ಮಾರ್ಕ್ಸ್ ನೋಡ್ರಿ, 2 ಮತ್ತು 3 ಟೋಟಲ್ ಎಷ್ಟಪ್ಪ ಅಂತಂದರೆ ಇದರ ವೃತ್ತಗಳಲ್ಲಿ ಕೇಳ್ತಕ್ಕಂಥದ್ದು 3 ಮಾರ್ಕ್ಸಿಂದ ಯಾವುದಪ್ಪ ಅಂದರೆ ಥೇರಮ್ ಆಗಿರ್ತದೆ. ಹೌದಾ, 2 ಥೇರಮ್ ಅವ, ಪರ್ಫೆಕ್ಟ್ ಮಾಡ್ಕೊಂಡು ಬಿಡ್ರಿ ಇಲ್ಲಿ ವೃತ್ತಗಳಲ್ಲಿ. ಇವು 5 ಮಾರ್ಕ್ಸ್ ಫಿಕ್ಸ್ ಆಗಿಬಿಡ್ತಾವೆ ನಿಮಗೆ. ಭಾಳ ಈಜಿ ಇರ್ತಕ್ಕಂಥ ಒಂದು ಚಾಪ್ಟರ್ ಇದು. ಇಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತ ಕೇಳ್ತಾರೆ. ಈ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಪ್ರಶ್ನೆಗಳ ಒಂದೇ ಪ್ರಶ್ನೆ ಬರ್ತದೆ. ಅದು ಯಾವುದಪ್ಪ ಅಂದರೆ 3 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥದ್ದು ಇದು 3 ಮಾರ್ಕ್ಸ್ ಫಿಕ್ಸ್. ಅದು ವೃತ್ತಗಳಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 3. ಇದರಲ್ಲಿ ಬಹು ಆಯ್ಕೆ 1 ಬರ್ತದೆ, 1 ಮಾರ್ಕ್ಸಿನ ಒಂದು 5 ಮಾರ್ಕ್ಸ್ ಕ್ವಶನ್ ಇದರಲ್ಲೇ ಬರ್ತದೆ ನೋಡ್ರಿ. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ಕೇಳ್ತಕ್ಕಂಥದ್ದು 5 ಮಾರ್ಕ್ಸಿನ ಕ್ವಶನ್ ಇಲ್ಲೇ ಅದ. ಟೋಟಲ್ ಎಷ್ಟು ಮಾರ್ಕ್ಸ್ ಅಪ್ಪ ಅಂದರೆ ಇದು ಚಾಪ್ಟರ್ 7 ಮಾರ್ಕ್ಸ್ ಕೇಳ್ತಕ್ಕಂಥದ್ದು, 7 ಮಾರ್ಕ್ಸ್. ಸಂಖ್ಯಾಶಾಸ್ತ್ರದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ 2. ಒಂದು ಬಹು ಆಯ್ಕೆ ಆಗಿರ್ತದೆ, ಒಂದು 3 ಮಾರ್ಕ್ಸಿನ ಕ್ವಶನ್ ಆಗಿರ್ತದೆ. ಹೌದಾ, ಸರಾಸರಿ ಕಂಡುಹಿಡಿಯರಿ ಅಂತ ಕೇಳ್ತಾನೆ, ಫಿಕ್ಸ್ ಕ್ವಶನ್ ಅದು ಟೋಟಲ್ ಈ ಚಾಪ್ಟ್ರಲ್ಲಿ ಕೇಳ್ತಕ್ಕಂಥ ಅಂಕಗಳು ಎಷ್ಟಪ್ಪ ಅಂತಂದರೆ 4. ಸಂಭವನೀಯತೆ ನೋಡ್ರಿ, ಸಂಭವನೀಯತೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ 2. ಅಂಕಗಳ ವಿತರಣೆ ನೋಡು, 1 ಮಾರ್ಕ್ಸ್ ಕ್ವಶನ್ ಒಂದಿರ್ತದೆ, 3 ಮಾರ್ಕ್ಸ್ ಒಂದು ಕ್ವಶನ್ ಇದ್ದೇ ಇರ್ತದೆ ಇಲ್ಲಿ ಸಂಭವನೀಯತೆ ಒಳಗೆ. ಟೋಟಲ್ ನೋಡ್ರಿ 4 ಮಾರ್ಕ್ಸ್, 4 ಅಂಕದ ಚಾಪ್ಟರ್ ಇದು ಸಂಭವನೀಯತೆ. ಟೋಟಲ್ ಪ್ರಶ್ನೆಗಳ ಸಂಖ್ಯೆ ಎಷ್ಟಾದ ನೋಡ್ರಿ 38 ಪ್ರಶ್ನೆಗಳಿರ್ತಾವೆ. 38 ಪ್ರಶ್ನೆಗಳಲ್ಲಿ 8 ಬಹು ಆಯ್ಕೆ ಇರ್ತಾವೆ, 8 ಏನಪ್ಪ ಅಂದರೆ 1 ಅಂಕದ ಪ್ರಶ್ನೆಗಳಾಗಿರ್ತಾವೆ, 8 ಏನಾಗಿರ್ತಾವೆ ಅಂದರೆ 2 ಅಂಕದ ಪ್ರಶ್ನೆಗಳಾಗಿರ್ತಾವೆ, 9 ಏನಾಗಿರ್ತಾವೆ ಅಂದರೆ 3 ಅಂಕದ ಪ್ರಶ್ನೆಗಳಾಗಿರ್ತಾವೆ, 4 ಅಂತೂ 4 ಅಂಕದ ಪ್ರಶ್ನೆಗಳಾಗಿರ್ತವೆ. ಇನ್ನೊಂದು ಏನಪ್ಪ ಅಂದರೆ 5 ಮಾರ್ಕ್ಸಿಂದ 1 ಅಂಕದ ಪ್ರಶ್ನೆ ನೋಡ್ರಿ, 1 ಕ್ವಶನ್ ಇರ್ತದೆ, 5 ಅಂಕಗಳಾಗಿರ್ತವೆ. ಇಷ್ಟೇನಪ್ಪ ಅಂತಂದರೆ ಇದು ಒಂದು ನೀಲನಕ್ಷೆ ಅಂತ ಕರೀತಾರೆ. ಇದು ಒಂದು ಇಟ್ಕೊಂಡು ಏನಪ್ಪ ಅಂತಂದರೆ ನೀವು ಚಾಪ್ಟರ್ ವೈಸ್ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ಬೇಕು. ಯಾವ ಕ್ವಶನ್ ಯಾವುದು ಕೇಳ್ತಾರೆ ಅಪ್ಪ ಅಂತಂದರೆ ಈ ಚಾಪ್ಟ್ರಲ್ಲಿ ನಮಗೆ 2 ಮಾರ್ಕ್ಸ್ ಕ್ವಶನ್ ಯಾವುದು, 1 ಮಾರ್ಕ್ಸ್ ಕ್ವಶನ್ ಯಾವುದು,
ಹೆಂಗೆ ಕೇಳ್ತಾರೆ ಅಂತಕ್ಕಂಥದ್ದು ಇಲ್ಲಿ ಒಂದು ಯಾಕಂತಂದರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಯಾವ ಚಾಪ್ಟರ್ ನಾವು 2 ಅಂಕದ ಮಾರ್ಕ್ಸ್ಗಳು ಏನು ಕೇಳ್ತಾನೆ ಅಂತಕ್ಕಂಥದ್ದು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆನಾ? ಸವಿಸ್ತಾರವಾಗಿ ನಾವು ಯಾವುದೇ ಪ್ರಾಕ್ಟೀಸ್ ಮಾಡಬೇಕು. ಫಿಕ್ಸ್ ಕ್ವಶನ್ ಯಾವುದಿರ್ತದ, ಫಿಕ್ಸ್ ಬೇಕು ನಮಗೆ, ಹೌದಾ? ಅದಕ್ಕಾಗಿ ಆ ಫಿಕ್ಸ್ ಇರ್ತಕ್ಕಂಥ ಪ್ರಶ್ನೆಗಳು ಯಾವಾಗಿರ್ತಾವೆ ಅಂತಕ್ಕಂಥದ್ದು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಟೈಮ್ ಶಾರ್ಟ್ ಆಗಿರೋದ್ರಿಂದ ದಿನ ಏನಪ್ಪ ಅಂತಂದರೆ ಎಲ್ಲ ಸಬ್ಜೆಕ್ಟ್ಗಳು ಟೈಮ್ ಟೇಬಲ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊತ ಬರ್ರಿ. ಯಾಕಂದರೆ ನಮಗೆಲ್ಲ ಸಬ್ಜೆಕ್ಟ್ಗಳು ಬೇಕು, ಹೌದಾ? ಅದಕ್ಕೆಲ್ಲ ಸಬ್ಜೆಕ್ಟ್ಗಳನ್ನ ಟೈಮ್ ಟೇಬಲ್ ಮಾಡ್ಕೊಂಡು ಎಲ್ಲ ಕವರ್ ಮಾಡ್ಕೊತ ಬರ್ರಿ. ಎಲ್ಲಾದರೂ ಸಬ್ಜೆಕ್ಟ್ದು ನೀಲನಕ್ಷೆ ನೋಡ್ಕೊಂಡು ಮೊದಲು ಆಮ್ಯಾಗ ನೀವು ಓದ್ಕೊಂತ ಬರ್ರಿ, ಹೌದಾ? ಮುಂದೆ ನಮಗೆ ಇದು ಯಾಕಂದರೆ ಇದು ದಾರಿ ತೋರಿಸೋದು ನಮಗೆ ಎಲ್ಲಿ ಹೆಂಗೆ ಓದಬೇಕು ಅಂತಕ್ಕಂಥದ್ದು ಒಂದು ಐಡಿಯಾ ಸಿಗಬೇಕಾದ್ರೆ ನೀಲ ನಕ್ಷೆ ಬೇಕೇ ಬೇಕು ನಮ್ಗೆ. ಬಿಲ್ಡಿಂಗ್ ನಾವು ಹಾಕಬೇಕಾಯ್ತು ಅಂತ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಯಾವ ಥರ ನಾವು ಬಿಲ್ಡಿಂಗ್, ಹೌದಾ, ಪಾಯ ಫಸ್ಟ್ ನಾವೇನಪ್ಪ ಅಂದರೆ ಒಂದು ನಕಾಶೆ ರೆಡಿ ಮಾಡ್ಕೊಂಡು ಆಮೇಲೆ ನಾವು ಕಟ್ಟೋಕೆ ರೆಡಿ ಆಗ್ತೀವಿ, ಹೌದಲ್ಲ? ಆ ಥರ ನಾವು ಒಂದು ಸಿಸ್ಟಮೆಟಿಕ್ ಆಗಬೇಕು, ಒಂದು ಸಿಸ್ಟಮೆಟಿಕ್ ಸ್ಟಡಿ ಆಗಬೇಕು ಅಂತಂದರೆ ಇದು ನೀಲ ನಕ್ಷೆ ಬೇಕೇ ಬೇಕು, ಭಾಳ ಅನಿವಾರ್ಯ ಆಗಿರ್ತದೆ. ಅದಕ್ಕೋಸ್ಕರ ಇದೊಂದು ಕರೆಕ್ಟಾಗಿ ನೋಡ್ಕೋರಿ. ಅದಕ್ಕೆ ಏನಪ್ಪ ಅಂದರೆ ಕರೆಕ್ಟಾಗಿ ಒಂದು ಸೈಡಿಗೆ ಏನಪ್ಪ ಅಂದರೆ ಒಂದು ಪೇಪರಲ್ಲಿ ಎಲ್ಲ ಅಧ್ಯಾಯಗಳ ವಾರು ಪ್ರಶ್ನೆಗಳ ಸಂಖ್ಯೆ ಮತ್ತು ಅಂಕಗಳು ಬರೆದಿಟ್ಕೊಂಡು ಸ್ಟಡಿ ಮಾಡ್ಕೊಂತ ಬರ್ರಿ, ಈಸಿಯಾಗಿರ್ತದೆ, ಹೌದಾ? ಮಸ್ಟ್ ಏನಪ್ಪ ಅಂತಂದರೆ ಎಲ್ಲ ಫಾರ್ಮುಲಾಗಳು ಒಂದು ಲಿಸ್ಟ್ ಮಾಡ್ಕೊರಿ. ಫಾರ್ಮುಲ್ ದಿನ ಡೈಲಿ ಏನಪ್ಪ ಅಂದರೆ ಬರ್ಕೊತ ಬರ್ರಿ. ಅವಕ್ಕೆ ಬರೆದ್ರೆ ಮಾತ್ರ ಜಾಸ್ತಿ ನೆನಪಿರ್ತದೆ. ಬರೆಯೋದು ಇಡೋದು ಎಲ್ಲ ಚಾಪ್ಟರ್ ಫಾರ್ಮುಲಾಗಳು. ಯಾಕಂದ್ರೆ 1 ಮಂತ್ ಅದ, 1 ಮಂತಲ್ಲಿಗೆ ಏನಪ್ಪ ಅಂದರೆ ದಿನ ಡೈಲಿ ಬರ್ಕೋತ ಹೋದ್ರಿ ಅಂತಂದ್ರೆ ಫಿಕ್ಸ್ ಆಗಿ ಒಂದು 10 ನಿಮಿಷ ಒಂದೊಂದು ದಿನ ಡೈಲಿ ಒಂದು 5 ನಿಮಿಷ, ಹೌದಾ? ಎಲ್ಲ ಅಧ್ಯಾಯಗಳ ವಾರು ಏನಪ್ಪ ಅಂದರೆ ಫಾರ್ಮುಲಾ ಬರೆದು ಇಟ್ಕೊತ ಹೋಗ್ರಿ. ಫಿಕ್ಸ್ ಆಗಿರ್ತದೆ ತಲೆ, ಹೌದಾ? ಇಲ್ಲಿವರೆಗೂ ವಿಡಿಯೋದ ನೋಡಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಇದೊಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.